ಅದೇ ಡೈರೆಕ್ಟ್ರು ಅದೇ ಟೀಮ್ ಅಂದಮೇಲೆ ಒಂದು ಬಂದೇ ಬರುತ್ತೆ. ಸೆಕೆಂಡ್ ಮ್ಯಾಕ್ಸ್ ಸೀಕ್ವಲ್ ಅನ್ನೋದನ್ನ ನಾವು ಅಂದ್ಕೊಂಡಿದ್ವಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮಗೆ ಅದು ಯಾಕೋ ವೆನ್ ಸ್ಟ್ರಿಂಗ್ಸ್ ಅಟ್ಯಾಚ್ ಆಗಿದ್ದಾಗ ನಮಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಈಗ ಮ್ಯಾಕ್ಸ್ ಅಂದರೆ ಈಗ ನಾನು ಹೇಳಿದ ಅರ್ಜುನ್ ಮಹಾಕ್ಷಯ್ ಕರೆಕ್ಟಾ, ಅವರೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅರ್ಜುನ್ ಮಹಾಕ್ಷಯ್ ಮಾಡಬೇಕಾದ್ರೆ ಅವರು ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದೀವಿ ನಾವು ಸಡನ್ನಾಗಿ ಬೇರೆ ಮಾಡೋಕ್ಕಾಗಲ್ಲ. ಅದೇ ಪ್ಯಾರಾಮೀಟ್ರಲ್ಲಿ ಅದೇ ಬೌಂಡ್ರಿ ಒಳಗಡೆ ಏನು ಹೇಳೋಕ್ಕಾಗತ್ತೆ ಅಂದಾಗ ಒಂದು ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಈ ಕ್ಯಾರೆಕ್ಟರ್ ಇವ್ರು ಬರೀತಾ ಇರೋ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ನೋಡೋಕೆ ಹೋದರೆ ಇದು ಹೆಂಗೆಂಗೋ ಉಚ್ಚಾಟದ ಪರಮಾವಧಿ ಇದೆ. ಹೀಗಿರ್ಬೇಕಾದ್ರೆ ಅದು ಆ ಮಹಾಕ್ಷಯ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ಬೇರೆ ಥರನೇ ಇದೆ, ಬೇರೆ ಟೈಮ್ ಲೈನಲ್ಲಿ ಬರ್ತಾ ಇದೆ. ಕರೆಕ್ಟ್. ಸೊ ಇದು ತುಂಬಾ ಸೂಟ್ ಆಯಿತು ನಮಗೆ. ಆ್ಯಂಡ್ ವಿ ಥಾಟ್ ನೋ ಸರ್, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡೋಣ, ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋಣ, ಇದು ಪರ್ಫೆಕ್ಟ್ ಆಗುತ್ತೆ ಇವಕ್ಕೆ ಅಂತ. ಸೊ ದಟ್ ಈಸ್ ವೆರ್ ವಿತ್ ಮಾರ್ಕ್ ಇಸ್ ವೆಲ್ ಆ್ಯಂಡ್ ಫಾರ್ ಫಾಲನ್ ಆ್ಯಂಡ್